ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳ ಅಧ್ವಾನ ಮಿತಿ ಮೀರ್ತಾ ಇದೆ. ಇಲ್ಲಿ ಬಡ ಮಕ್ಕಳು ಓದಬೇಕು ಅಂತ ಬರ್ತಾರೆ, ಆದರೆ ಹಾಸ್ಟೆಲ್ಗಳಲ್ಲಿನ ಅವ್ಯವಸ್ಥೆ ಅವರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಇವತ್ತು ನೆನ್ನೆದಲ್ಲ, ಇದು ನಿರಂತರವಾಗಿ ಬೆಳಕಿಗೆ ಬರ್ತಾ ಇದ್ರೂ ಕೂಡ ಸರ್ಕಾರಗಳು ಕಣ್ಣು ಮುಚ್ಚಿ ಕುಳಿತಿದ್ದಾವೆ. ವಿದ್ಯಾರ್ಥಿಗಳು ಓದಬೇಕಾ ಅಥವಾ ಅವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಬೇಕಾ, ಇದೇ ಒಂದು ದೊಡ್ಡ ತಲೆನೋವಾಗಿದೆ ವಿದ್ಯಾರ್ಥಿಗಳಿಗೆ. ಸರ್ಕಾರದಿಂದ ಬಂದಂತಹ ಲಕ್ಷಾಂತರ ರೂಪಾಯಿ ಅನುದಾನ ಎಲ್ಲಿ ಹೋಗ್ತಾ ಇದೆ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಈ ಬಡ ಮಕ್ಕಳಿಗಾಗಿ ಬಂದಿರುವಂತಹ ಅನುದಾನ ಎಲ್ಲಿ ಖರ್ಚಾಗ್ತಾ ಇದೆ, ಯಾರು ಖರ್ಚು ಮಾಡ್ತಾ ಇದ್ದಾರೆ, ಯಾರು ಜೇಬಿಗೆ ಹೋಗ್ತಾ ಇದೆ, ಒಂದು ಗೊತ್ತಾಗ್ತಾ ಇಲ್ಲ. ರಾಮದುರ್ಗ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಮೂಲ ಸೌಕರ್ಯಗಳೇ ಇಲ್ಲ ಅಲ್ಲಿ. ಏನು ಮೂಲ ಸೌಕರ್ಯ ಬೇಕು ಹಾಸ್ಟೆಲ್ನಲ್ಲಿ, ಅದೇ ಇಲ್ಲ. ಮೂಲ ಸೌಕರ್ಯಗಳೇ ಇಲ್ಲದೆ ವಿದ್ಯಾರ್ಥಿಗಳು ಸಂಕಷ್ಟದಲ್ಲಿದ್ದಾರೆ. ಈ ನೋವನ್ನ ಹೇಳಿಕೊಳ್ಬೇಕಾ ಅಥವಾ ಓದಿನ ಕಡೆಗೆ ಗಮನ ಹರಿಸಬೇಕಾ, ಒಂದು ಗೊತ್ತಾಗ್ತಾ ಇಲ್ಲ. ಸರಿಯಾದ ಶೌಚಾಲಯವೇ ಇಲ್ಲ ಹಾಸ್ಟೆಲ್ನಲ್ಲಿ. ಸಾಲದು ಎಂಬಂತೆ ಕೋತಿಗಳ ಕಾಟ ಕೂಡ ತೀವ್ರವಾಗ್ತಾ ಇದೆ. ಕಿಟಕಿ ಗಾಜುಗಳೇ ಇಲ್ಲದ ಕಾರಣಕ್ಕೆ ಮಕ್ಕಳು ಪರದಾಡ್ತಾ ಇದ್ದಾರೆ. ಹೀಗಾಗಿ ಕೋತಿಗಳು ಕೂಡ ಒಳಗಡೆ ನುಗ್ಗಿ ಬರ್ತಾ ಇದ್ದಾವೆ. ಪದೇ ಪದೇ ಈ ಬಗ್ಗೆ ಮನವಿ ಮಾಡಿಕೊಂಡ್ರು ಕೂಡ ಇಲಾಖೆ ಅಧಿಕಾರಿಗಳು ಮಾತ್ರ ನಮ್ಮದು ದಪ್ಪು ಚರ್ಮ ರೀ, ನಮಗೆ ನಾಚಿಕೆ ಮಾನ ಮರ್ಯಾದೆ ಬರೋದಿಲ್ಲ ಅಂತ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ನೀವು. ಈ ದೃಶ್ಯಾವಳಿಯಲ್ಲಿ ಆ ಕೋತಿಗಳು ಹೇಗೆ ಒಂದು ಚೇಷ್ಟೆ ಮಾಡ್ತಾ ಇದ್ದಾವೆ, ಅಧಿಕಾರಿಗಳು ಕೂಡ ಆ ಕೋತಿಗಳಿಗಿಂತ ಅತ್ತತ್ತ ಆಗ್ಬಿಟ್ಟಿದ್ದಾರೆ. ಅಂದರೆ ಅದಕ್ಕೂ ಕೂಡ ಅಧ್ವಾನ ಆಗ್ಬಿಟ್ಟಿದ್ದಾರೆ ಅಧಿಕಾರಿಗಳು. ಆ ಕೋತಿಗಳು ಬೇಕು, ಸಮಾಜದಲ್ಲಿ ಆ ಕೋತಿಗಳಿಗಾದ ಒಂದು ರೀತಿ ಘನತೆ ಗೌರವ ಇದೆ. ಆದರೆ ಅಧಿಕಾರಿಗಳು ಯಾರಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಅವರು ಮಾತ್ರ ಮಾನ ಮರ್ಯಾದೆ ನಾಚಿಕೆ ಇದೆಲ್ಲ ಬಿಟ್ಟು ನಮಗಿದಕ್ಕೂ ಏನು ಸಂಬಂಧನೇ ಇಲ್ಲ ಅನ್ನೋ ಲೆಕ್ಕಕ್ಕೆ ವರ್ತನೆ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ರು ದೃಶ್ಯಾವಳಿಯಲ್ಲಿ. ಆ ಮಕ್ಕಳು ಆ ಕೋತಿಗಳಿಂದ ತಪ್ಪಿಸ್ಕೊಳ್ಬೇಕೋ, ತಮ್ಮ ಶಿಕ್ಷಣದ ಮೇಲೆ ಗಮನ ಹರಿಸಬೇಕೋ, ಒಂದು ಗೊತ್ತಾಗಲ್ಲ. ಆ ಹಾಸ್ಟೆಲ್ನಲ್ಲಿ ಇರೋ ಬಾತ್ರೂಮು, ಟಾಯ್ಲೆಟು ಇದನ್ನೆಲ್ಲ ನೋಡಿಬಿಟ್ರೆ ಅಲ್ಲಿ ಮನುಷ್ಯರು ಇರೋದಕ್ಕೆ ವಾತಾವರಣನೇ ಇಲ್ಲ. ಒಂದಕ್ಕೆ ಡೋರ್ ಇಲ್ಲ, ಮತ್ತೊಂದಕ್ಕೆ ನೀರು ಬರಲ್ಲ, ಇನ್ನೊಂದನಂತರೂ ನೋಡೋದೇ ಬೇಡ ಅಂಥ ಪರಿಸ್ಥಿತಿಯಾಗಿದೆ. ಆದರೂ ಕೂಡ ಎಷ್ಟೇ ಗಮನಕ್ಕೆ ತಂದರೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾತ್ರ ಇದನ್ನು ಪರಿಹರಿಸೋದಕ್ಕೆ ಮುಂದಾಗ್ತಾ ಇಲ್ಲ. ಏನಕ್ರಿ ಬೇಕು ಈ ಅಧಿಕಾರಿಗಳೆಲ್ಲ? ಈ ವ್ಯವಸ್ಥೆಯನ್ನು ಸುಧಾರಿಸೋದಕ್ಕಂತಾನೆ. ಇವರ ನೋವೇನು, ಇವ್ರಿಗೇನು ಕುಂದು ಕೊರತೆ ಇದೆ ಅದನ್ನು ನೋಡೋದಕ್ಕಂತಾನೆ ಅಲ್ವಾ ಈ ಅಧಿಕಾರಿಗಳು ಇರೋದು. ಅದೇ ಕೆಲಸನ ಮಾಡೋದಿಲ್ಲ ಅಂತಂದ ಮೇಲೆ ಯಾಕ್ರಿ ಇರಬೇಕಿಂತ ನಾನ್ಸೆನ್ಸ್ ಅಧಿಕಾರಿಗಳು? ಈ ಪ್ರಶ್ನೆ ಸಹಜವಾಗಿ ಎದುರಾಗೋದಿಲ್ವೇ? ಬಡವರ ಮಕ್ಕಳು ಓದಬೇಕು, ಕಲಿಬೇಕು, ಸಾಮಾಜಿಕವಾಗಿ ಹಿಂದುಳಿದವರು, ಆರ್ಥಿಕವಾಗಿ ತುಳಿತಕ್ಕೆ ಒಳಗಾದವರು, ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಾದವರು, ನೋವಿಗೊಳಗಾದವರು ಅಂಥವ್ರ ಮಕ್ಕಳು ಬಂದು ಇಲ್ಲಿ ಎಜುಕೇಷನ್ ಪಡಿತಾರೆ. ಈ ಮಕ್ಕಳು ನಾಳೆ ಭವಿಷ್ಯ ನಮ್ಮ ದೇಶದ್ದು. ಆದರೆ ಎಂಥ ಅಧ್ವಾನ ಆಗಿದೆ ನೋಡಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ರಾಮನಗೌಡ, ಜಂಟಿ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ, ಹೇಳಿ. ಈಗ ರಾಮದುರ್ಗ ಜಿಲ್ಲೆ ಏನು ಬೆಳಗಾವಿ ರಾಮದುರ್ಗದಲ್ಲಿ ಈ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳ ಸ್ಥಿತಿ ಅಧ್ವಾನಕ್ಕೆ ಹೋಗ್ಬಿಟ್ಟಿದೆ. ಮನುಷ್ಯರು ಯಾರು ಕೂಡ ಅಲ್ಲಿ ಇರೋದಕ್ಕೆ ಯಾವುದೇ ರೀತಿ ಬೇಸಿಕ್ ಆಗಿ ಏನು ಬೇಕು ಆ ನೀಡ್ಸೇ ಇಲ್ಲ ಅಲ್ಲಿ ಅಂತ. ಈಗ ಇದೇನು ನೀವು ಲೈವ್ ಅಲ್ಲಿ ಇದ್ದೀರೇನು? ಹಲೋ ಸರ್, ಲೈವ್ ಅಲ್ಲೇ ಹೋಗ್ತಾ ಇದೆ, ಕೇಳಿಸ್ತಾ ಇದೆಯಾ ಸರ್ ನಿಮ್ಗೆ? ಸರ್, ನಾನೇನ್ ಕೇಳ್ತಾ ಇದ್ದೀನಿ, ಅಲ್ಲಿ ಏನು ಸಮಸ್ಯೆ ಇದೆ ಅನ್ನೋದು ನಮ್ಮ ಗಮನಕ್ಕೆ ತರದೇನೆ ಅಥವಾ ನನಗೂ ಗೊತ್ತಿಲ್ಲ ಅಲ್ಲಿ ಏನಾಗಿದೆ ಅನ್ನೋದು ಈಗ ನಮಗೇನು ಗೊತ್ತಿಲ್ಲ. ಸಡನ್ ಆಗಿ ನೀವು ಲೈವ್ ಅಲ್ಲಿ ತಗೊಂಡಿದ್ದೀನಿ ಅಂದ್ರೆ ನನಗೆ ನಿನ್ನಿತನ ಏನಿದೆ ಅನ್ನೋದು ಹೇಳ್ಬಹುದು. ಸರ್, ಇಡೀ ರಾಜ್ಯದ ಸರ್ ಒಂದ್ ನಿಮಿಷ ಕೇಳಿ ಸರ್, ರಾಮನಗೌಡ ಸರ್, ಇಡೀ ರಾಜ್ಯದಲ್ಲಿರೋ ಎಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಏನು ಈ ಹಾಸ್ಟೆಲ್ಗಳಿದಾವೆ, ಆ ಎಲ್ಲಾ ಹಾಸ್ಟೆಲ್ಗಳಿಗೂ ಕಳಿಸ್ಬೇಕಾಗುತ್ತೆ ನಮ್ಮ ರಿಪೋರ್ಟರ್ಗಳನ್ನ. ಪ್ರತಿಯೊಂದು ಹಾಸ್ಟೆಲ್ಗಳ ಸಮಸ್ಯೆ ಇದು, ಒಂದು ಹಾಸ್ಟೆಲ್ ಸಮಸ್ಯೆ ಅಲ್ಲ ಸರ್. ಆ ಮಕ್ಕಳ ಕೈಯಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ. ಎಷ್ಟು ಪ್ರಕರಣಗಳನ್ನ ತೋರಿಸ್ಲಿ ನಿಮ್ಮ ಮುಂದೆ? ಇಡೀ ರಾಜ್ಯದಲ್ಲಿ ಅಂತಲ್ಲ ಸರ್, ನೀವು ನನಗೆ ಸರ್ ಇಡೀ ರಾಜ್ಯದಲ್ಲಿ ಇದೇ ರೀತಿ ಇದೆ ಸರ್, ಬೇಕಾದ್ರೆ ತೋರಿಸ್ತೀವಿ ನಾವು ನಿಮ್ಗೆ. ನೋಡಿ, ನಾಳೆಯಿಂದ ಇಲ್ಲ ಸರ್, ರಾಮನಗೌಡ ಸರ್, ನೀವು ನಾಳೆಯಿಂದ ಪ್ರತಿ ಹಾಸ್ಟೆಲ್ಗೆ ಹೋಗಿ ಅಂತ ಹೇಳಿದ್ರೆ ಹೋಗೋದಕ್ಕೆ ರೆಡಿ ಇದೀವಿ ನಾವು. ನಾನು ಯಾಕೆ ಹೇಳ್ತೀನಿ ತಮಗೆ? ನಂದು ಪ್ರಶ್ನೆ ಏನು ಅಂದ್ರೆ, ಅಥವಾ ನನಗೇನು ಅಲ್ಲಿ ಏನ್ ಇಶ್ಯೂ ಅದ ಅದಕ್ಕೆ ನೀವು ನನ್ನಿಂದ ರಿಪ್ಲೈ ಕೇಳಿದ್ರೆ ನಾನು ಹೇಳ್ತೀನಿ. ಸ್ಥಿತಿಗೆ ನಾನು ಹೇಳಕ್ ಬರೋದಿಲ್ಲ ಸರ್. ಈಗ ನಾನು ಹೇಳೋದೇನಂದ್ರೆ ಸರ್, ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನೀವು ಜಂಟಿ ನಿರ್ದೇಶಕರು ಹೌದೋ ಅಲ್ವೋ? ಹೌದು. ಮತ್ತೆ
ಇಡೀ ರಾಜ್ಯದಲ್ಲಿ ಇರೋ ಈ ಸಮಾಜ ಕಲ್ಯಾಣ ಹಾಸ್ಟೆಲ್ಗಳ ಒಂದು ಮೇಲುಸ್ತುವಾರಿಯಲ್ಲಿ ನೀವು ಇದೀರಿ ಅಂತಂದ ಮೇಲೆ ಅಲ್ಲಿ ಯಾವ ಸಮಸ್ಯೆಗಳಿದಾವೆ ಹಾಸ್ಟೆಲ್ಗಳಲ್ಲಿ ಅಂತ ಅನ್ನೋದು ನಿಮಗೆ ಗೊತ್ತೇ ಇಲ್ಲ ಅಂದಮೇಲೆ ಏನ್ ಸರ್ ಪ್ರಶ್ನೆ ಮಾಡ್ಬೇಕು ನಾವು ನಿಮಗೆ? ಸರ್ ಯಾಕೆ ಗೊತ್ತಿಲ್ಲ, ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಏನ್ ಸ್ಪೆಸಿಫಿಕ್ ಪ್ರಾಬ್ಲಮ್ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತೀನಿ ಅಂತ ಹೇಳ್ತಾ ಇದೀನಿಲ್ಲ ಸರ್. ಫ್ರೀಡಮ್ ಟಿವಿಯಲ್ಲಿ ಬೇಕಾದ್ರೆ ನೀವೀಗ ಟಿವಿ ಹಾಕೊಂಡು ನೋಡಿ ಸರ್. ರಾಮದುರ್ಗದಲ್ಲಿ ಏನು ಸಮಾಜ ಕಲ್ಯಾಣ ಒಂದು ಹಾಸ್ಟೆಲ್ ಇದೆ, ಹಾಸ್ಟೆಲ್ನ ಅಧ್ವಾನ ಎಷ್ಟರ ಮಟ್ಟಿಗೆ ಅಂದ್ರೆ ಪ್ರಾಣಿಗಳು ಬದುಕಲ್ಲ ಅಲ್ಲಿ, ಅಂತ ವಾತಾವರಣ ಇದೆ ಅಲ್ಲಿ. ಅಲ್ಲಿ ಗಿಡ ಮರ ಇದ್ದು ಕೋತಿಗಳು ಬರ್ತಾ ಇದೆ. ಅದಕ್ಕೆ ಈಗಾಗಲೇ PRED ಇಂದ ಕಿಟಕಿ ರಿಪೇರಿ ಅಥವಾ ಕಿಟಕಿ ಕೂಡಿಸ್ಲಿಕ್ಕೆ ಅನುದಾನ. ಒಳಗಡೆ ಕೋತಿಗಳು ಬಂದಿದಾವ್ ಸರ್, ಮಕ್ಕಳು ಹಾಸ್ಟೆಲ್ ಒಳಗಡೆ ಮಲಗ್ತಾ ಇಲ್ಲ, ಕೋತಿಗಳು ಬಂದು ಮಲಗ್ತಾ ಇದಾವ ಅಲ್ಲಿ. ರೂಮ್ ಒಳಗಡೆ ಕೋತಿಗಳೇ ಬಂದು ಮಲಗ್ತಾ ಇದಾವೆ. ಕೋತಿಗಳು ಬಂದಿರಬಹುದು, ಬಂದಿದ್ದನ್ನ ನಮ್ಮ ಫ್ರೀಡಮ್ ಟಿವಿ ಓಪನ್ ಮಾಡಿ ಸರ್. ಬೇಕಾದ್ರೆ ನಿಮಗೆ ಲಿಂಕ್ ಕಳಿಸ್ಕೊಡ್ತೀವಿ, ಬೇಡ ಅಂತಂದ್ರೆ ನೀವು ಲೈವ್ ಅಲ್ಲಿ ಬೇಕಾದ್ರೆ ನೋಡಬಹುದು ಸದ್ಯಕ್ಕೆ. ಇಲ್ಲ ಕರೆಕ್ಟ್, ನಾನು ಏನ್ ಹೇಳ್ತಾ ಇದ್ದೀನಿ, ಅವು ಏನ್ ಅವ್ಯವಸ್ಥೆ ನೀವು ಹೇಳ್ತಾ ಇದ್ದೀರಲ್ಲ ಅದನ್ನ ಇಮಿಡಿಯೇಟ್ ಈಗ ನಾನು ADಗೆ ಮಾತಾಡ್ತೀನಿ, ತಾಲೂಕು ಆಫೀಸರ್ ADಗೆ ಮಾತಾಡಿ ಪ್ಲಸ್ ವಾರ್ಡನ್ಗೆ ಮಾತಾಡಿ ಹೇಳೋಣ. ಅದು ಕೋತಿಗಳು ಬಂದಿದ್ದು ಅದೆಲ್ಲ ಈಗ ಏನಾದ ನಮಗೆ ತಾಲೂಕಾ ಪಂಚಾಯತಿಂದ ಅನುದಾನ ರಿಸರ್ವ್ ಮಾಡಿಕೊಂಡು ಈಗ ಅದನ್ನ ರಿಪೇರಿಗೆ ಕಿಟಕಿ ಗ್ಲಾಸ್ ಎಲ್ಲ ಕೂಡಿಸ್ಲಿಕ್ಕೆ ಈಗ ರಿಪೇರಿಗೆ ನಾವು ಮೊನ್ನೆನೆ ತಾಲೂಕು ಪಂಚಾಯತಿ EO ಅಥವಾ ನಮ್ಮ AD ಅವ್ರು ಮಾತಾಡಿದ್ದಾರೆ, ಅದನ್ನ ಕ್ರಮ ತಗೊಂತೀವ್ರಿ. ಈಗ ರಾಮನಗೌಡ ಸರ್, ಈಗ ಸ್ಥಳೀಯ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ಕ್ರಮನೂ ಆಗಬೇಕು. ಓಕೆ, ನಾನು ಪರಿಶೀಲಿಸ್ತೇನೆ. ಯಾರಿದ್ದಾರೆ ಅವ್ರ ಮೇಲೆ ಕ್ರಮನೂ ಆಗಬೇಕು. ಅಲ್ಲಿವರೆಗೂ ಫ್ರೀಡಮ್ ಟಿವಿ ಇದನ್ನ ಬೆನ್ನತ್ತೆ. ಥ್ಯಾಂಕ್ ಯು ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೊದಲೆಲ್ಲ ನಾನು ನೋಡ್ತಾ ಇರೋದು ಎಷ್ಟರ ಮಟ್ಟಿಗೆ ಅಧ್ವಾನಕ್ಕೆ ಹೋಗಿದಾವೆ ಅಂತಂದ್ರೆ, ಮಕ್ಕಳು ಬಾತ್ರೂಮು ಟಾಯ್ಲೆಟು ಕ್ಲೀನ್ ಮಾಡಿಸಿರುವಂಥ ಘಟನೆಗಳು ಕೂಡ. ಇದು ನಮ್ಮ ರಾಜ್ಯದ ಏನು ಎಫಿಷಿಯನ್ಸಿ ಏನಿದೆ ಅದರ ಮೇಲೆ ಪ್ರಭಾವ ಬೀರುತ್ತೆ. ನಮ್ಮ ಸರ್ಕಾರಗಳೇನು ಮಾಡ್ತಾ ಇದೆ, ನಮ್ಮ ಇಲಾಖೆಗಳೇನು ಮಾಡ್ತಾ ಇದೆ, ಅದರ ಒಂದು ಸಾಮರ್ಥ್ಯ ಏನು, ಪ್ರತಿಯೊಂದರ ಮೇಲೂ ಕೂಡ ಇದು ಪ್ರಶ್ನಾರ್ಥಕ ಆಗುತ್ತೆ. ಜೊತೆಗೆ ಈ ಮಕ್ಕಳು ನಾಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರತವನ್ನು ಪ್ರತಿನಿಧಿಸಬೇಕು. ಹೇಗ್ರಿ ಸಾಧ್ಯ ಇದೆಲ್ಲ? ಆದರೆ ಇದೇ ಒಂದು ನೋವು ನಮಗೆ ಕಾಡೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.